ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಈ ವಿಡಿಯೋದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಎನ್ನುವ ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಇಲ್ಲೇ ಸ್ವಾಭಾವಿಕ ಸಂಖ್ಯೆಗಳು ಎಂದರೆ ಒಂದರಿಂದ ಪ್ರಾರಂಭ ಇರ್ತಾವೆ. ಇವುಗಳನ್ನ ಎಣಿಸ್ಕೋತ ನಾವು ಹೋಗ್ತೀವಿ. ಅಂದ್ರೆ ಅದಕ್ಕೆ ಎಣಿಕೆ ಸಂಖ್ಯೆಗಳಂತೂ ಕರೀತಾರೆ. ಎಣಿಕೆ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುವರು. ಇದು ಡೆಫಿನಿಷನ್. ಇಷ್ಟು ಸಿಂಪಲ್ಲಾಗಿ ಹೇಳ್ಬೋದು. ಇಲ್ಲಿ ಕೆಲವು ಉದಾಹರಣೆಗಳ ಮೂಲಕ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲಿಗೆ ಎಣಿಸ್ತೀವಿ. ನಾವು ಸಂಖ್ಯೆಗಳನ್ನ ಎಣಿಸ್ಬೇಕು ಅಥವಾ ಒಂದು ಯಾವುದೋ ವಸ್ತುಗಳನ್ನ, ಸೇಮ್ ವಸ್ತುಗಳನ್ನ ಎಣಿಸ್ಬೇಕಾದ್ರೆ ಅಥವಾ ಜನಗಳನ್ನ ಎಣಿಸ್ಬೇಕಾದ್ರೆ ನಾವೇನು ಮಾಡ್ತೀವಿ, ಒಂದರಿಂದ ಪ್ರಾರಂಭ ಮಾಡ್ತೀವಿ. ಅದಕ್ಕೋಸ್ಕರ ಇದಕ್ಕೆ ಎಣಿಕೆ ಸಂಖ್ಯೆಗಳು ಅಂತ ಕರೀತಾರೆ. ಇದಕ್ಕೆ ಇಂಗ್ಲೀಷ್ನಾಗ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ನೈಸರ್ಗಿಕ ಸಂಖ್ಯೆಗಳು ಅಂತ ಹೇಳಿ ಕರಿಬೋದು. ಇಲ್ಲೇ ಇದನ್ನು ಎನ್ ಅಕ್ಷರದಿಂದ ಸೂಚಿಸ್ತೀವಿ. ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಒಂದಾಗಿರ್ತೈತಿ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆ ಒಂದಾಗಿರ್ತೈತಿ. ಇದಕ್ಕೆ ಎಣಿಕೆ ಸಂಖ್ಯೆಗಳು ಅಂತ ಕರೀತಾರೆ. ಇಲ್ಲೇ ಉದಾಹರಣೆ ನೋಡೋದಾದ್ರೆ 1 2 3 4 5 6 ಈ ರೀತಿ ಬರಿತಾ ಹೋಗ್ತೀವಿ. ಎನ್ಲೆಸ್ ಇದು. ಇದಕ್ಕೆ ಎನ್ ಅಕ್ಷರದಿಂದ ಸೂಚಿಸ್ತೀವಿ. ಎನ್ ಅಂದರೆ ನ್ಯಾಚುರಲ್ ನಂಬರ್. ನ್ಯಾಚುರಲ್ ಅಂತ ಅರ್ಥ, ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲೇ ಕೆಲವು ಸೂತ್ರಗಳಲ್ಲಿ ನಮಗೆ ಗೊತ್ತಾಗ್ತವೆ. ಅದಕ್ಕಿಂತ ಮುಂಚೆ ಡೆಫಿನಿಷನ್ಗಳನ್ನು ಮೊದಲಿಗೆ ನೋಡಿಬಿಡೋಣ. ನೆಕ್ಸ್ಟು ಪೂರ್ಣ ಸಂಖ್ಯೆಗಳು. ಸೊನ್ನೆಯೂ ಸೇರಿದಂತೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು ಎನ್ನುವರು. ಇಲ್ಲೇನಾಗಿರ್ತೈತೆ ರೀ, ಸೊನ್ನೆಯೂ ಸೇರ್ತೈತಿ. ಸ್ವಾಭಾವಿಕ ಸಂಖ್ಯೆಗಳೊಳಗೆ ಸೊನ್ನೆ ಸೇರ್ತಂದ್ರೆ ಅದು ಏನಾಗ್ತೈತೆ ರೀ, ಪೂರ್ಣ ಸಂಖ್ಯೆ ಆಕತಿ. ಅಂದರೆ ಪೂರ್ತಿ ಆಯ್ತು ಅಂತ ಅರ್ಥ. ಸೊನ್ನೆ ಎಲ್ಲಿ ಹೋತ್ರಿ ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು. ಸೊನ್ನೆಯು ಸೇರಿದಂತೆ ಎಣಿಕೆ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಗಳು ಎನ್ನುವರು. ಇಲ್ಲಿ ಉದಾಹರಣೆ ನೀವು ಹೇಳೋದಾದರೆ ನೋಡ್ರಿ, ಸೊನ್ನೆಯಿಂದ ಪ್ರಾರಂಭ ಆಕ್ಕವ. 0 1 2 3 4 5 ಈ ರೀತಿ ಬರೀತೀವಿ. ಇದನ್ನು ಇಂಗ್ಲೀಷ್ನಾಗ ಡಬ್ಲ್ಯೂ ಅಕ್ಷರದಿಂದ ಸೂಚಿಸ್ತಾರೆ. ಯಾಕಂದರೆ WH ಹೋಲ್ ನಂಬರ್ಸ್ ಅಂತ ಹೋಲ್ ನಂಬರ್ಸ್ ಅಂತ ಕರೀತಾರೆ. ಇದಕ್ಕೆ ಡಬ್ಲ್ಯೂದಿಂದ ಸೂಚಿಸ್ತೀವಿ. ಇಲ್ಲೇ ಅತಿ ಚಿಕ್ಕ ಸಂಖ್ಯೆ 0 ಆಗಿರ್ತೈತೆ. ಇನ್ನು ಅತಿ ದೊಡ್ಡ ಸಂಖ್ಯೆ ಅಂತೂ ಎನ್ಲೆಸ್ ಇರ್ತೈತೆ, ಅಪರಿಮಿತ ಅಂತ ಹೇಳ್ತೀರಿ. ಇದು ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ ಬರುವಂಥದ್ದು ಇಂಟಿಜರ್ಸ್, ಅಂದರೆ ಪೂರ್ಣಾಂಕಗಳು ಅಂತ ಶಬ್ದ ಬರ್ತದೆ. ಪೂರ್ಣಾಂಕಗಳು ಅಂದರೆ ಸೊನ್ನೆಯೂ ಸೇರಿದಂತೆ ಎಣಿಕೆ ಸಂಖ್ಯೆಗಳು ಇರ್ತಾವೆ. ಇದ್ರ ಜೊತೆಗೆ ಮೈನಸ್ ಚಿಹ್ನೆ ಹೊಂದಿದಂಥ ಸಂಖ್ಯೆಗಳು ಇರ್ತಾವೆ. ಅಂದರೆ ಋಣ ಚಿಹ್ನೆ ಹೊಂದಿದಂಥ ಸಂಖ್ಯೆಗಳು ಇರ್ತಾವೆ. ಇಲ್ಲಿ ನಾವು ಅದನ್ನು ಈ ರೀತಿ ಸೂಚಿಸ್ತೀರಿ. 0 ಇರ್ತೈತಿ, 1 2 3 4 5 ಹಿಂಗೆ ಇರ್ತಾವೆ. ಈ ಕಡೆ ಏನು ಇಲ್ಲೇ ಇದಕ್ಕೆ ಪ್ಲಸ್ ಇರ್ತೈತೆ ಸರ್. ಹಂಗಾದ್ರೆ ಪ್ಲಸ್ 0ಗೆ ಇರೋಂಗಿಲ್ಲ ಅಂದರೆ 0ಗೆ ಯಾವುದೇ ಚಿಹ್ನೆ ಇರುವುದಿಲ್ಲ. ಪ್ಲಸ್ಸು ಇರೋಂಗಿಲ್ಲ, ಮೈನಸ್ಸು ಇರೋಂಗಿಲ್ಲ 0ಗೆ. ನೆಕ್ಸ್ಟು -1 -2 -3 ಇದು ಸಂಖ್ಯಾ ರೇಖೆ. ನಿಮಗೆ ನೆನಪಾಗ್ಬೋದು. ಇವು ಎಲ್ಲ ಸಂಖ್ಯಾ ರೇಖೆಗೆ ಸಂಬಂಧಪಟ್ಟದಂಥ ಪೂರ್ಣಾಂಕಗಳು ಅಂತ ಕರೀತಾರೆ. ಇದಕ್ಕೆ ಇಂಟಿಜರ್ಸ್ ಅಂತ ಕರೀತಾರೆ. ಇದು ಪೂರ್ಣಾಂಕಗಳು. ಇಲ್ಲಿ ಸೊನ್ನೆಯೂ ಸೇರಿದಂತೆಯೂ ಅದಾವು, ಪ್ಲಸ್ ಎಣಿಕೆ ಸಂಖ್ಯೆಗಳು. ಅದರ ಜೊತೆಗೆ ಋಣ ಚಿಹ್ನೆ ಹೊಂದಿದಂಥ ಸಂಖ್ಯೆಗಳು ಅದಾವೆ. ಇದೆಲ್ಲ ಸೇರಿದ್ದು ಪೂರ್ಣಾಂಕಗಳು. ಇಷ್ಟು ಈ 3 ಕಾನ್ಸೆಪ್ಟನ್ನು ಮಾತ್ರ ಇಲ್ಲೇ
ಇವತ್ತು ಡಿಸ್ಕಸ್ ಮಾಡೋಣ್ರಿ. ಇದ್ರೊಳಗೆ ಬರುವಂಥದ್ದು ಮೊದಲೇದ್ದು ಮತ್ತು ನೋಡೋಣ್ರಿ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನಾವು ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾಗ, ಉದಾಹರಣೆ ನಿಮ್ಗೆ ಒಂದಿಷ್ಟು ಲೆಕ್ಕಗಳನ್ನ ತೊಗೊಂಡಿಲ್ಲಿ ನಾವು ಇಲ್ಲಿ ಇದನ್ನು ಡಿಸ್ಕಸ್ ಮಾಡೋಣ್ರಿ. ನೋಡಿರಿ, 1 ರಿಂದ 100ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ ಮೊತ್ತ ಎಷ್ಟು ಅಂತ ಕೇಳ್ಯಾರ ಅಂತ ಇಟ್ಕೊಳ್ರಿ. ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಇದಕ್ಕೊಂದು ಸೂತ್ರ ಐತಿ, ಆ ಸೂತ್ರ ಹಚ್ಚಿದ್ರೆ ನೇರವಾಗಿ ಬರ್ತೈತಿ. ಇಲ್ಲೇ ಮೊತ್ತ ಈಜ್ಕೊಳ್ಟು, ಮೊತ್ತ ಅಂದರೆ ಏನು ಅನ್ಕೋರಿ ಅಥವಾ ಮೊತ್ತ ಅಂತ ಬರೀನ n ಇಂಟು ಬ್ರಾಕೆಟ್ n+1/2. ಅಂದ್ರೆ ಇಲ್ಲಿ n ಅಂದರೆ ಕೊನೆಯ ಸಂಖ್ಯೆ, n ಅಂದರೆ ಇಲ್ಲಿ ನೋಡ್ರಿ ಲಾಸ್ಟ್ ನಂಬರ್ ಎಲ್ಲಿಂದ ಎಲ್ಲಿ ಕೇಳ್ಯಾರ ನಮಗೆ 1 ರಿಂದ 100ರವರೆಗೆ. 100 ಅನ್ನೋದು ಏನಿಲ್ಲಿ n ಆಕೈತಿ. ಹಾಗಾದರೆ ಈ ಸೂತ್ರ ನಾವು ಹಚ್ಚಿಬಿಡೋಣ ಈಗ. 100 n ಅಂದರೆ 100, 100+1/2 ಅಂದರೆ 100 ಇಂಟು 101/2. 2 1 2 50. ಗುಣಾಕಾರ ಮಾಡಿದ್ರೆ ನೋಡಿರಿ 5050. 1 ರಿಂದ 100ರವರೆಗಿನ ಒಟ್ಟು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಕತ್ತಪ್ಪ ಅಂದರೆ 1050 ಆಕತಿ. ಈ ರೀತಿ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ನೆಕ್ಸ್ಟು ಇನ್ನೊಂದಿಷ್ಟು ಪ್ರಶ್ನೆ ನೋಡೋಣ್ರಿ. ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ. 2 ಅಂಕಿಯ ನೋಡ್ರಿ, 2 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು? 2 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟದಾವು? ಇದು ಇಲ್ಲಿ ಪ್ರಶ್ನೆ ನೋಡೋಣ್ರಿ. 1 ರಿಂದ ಪ್ರಾರಂಭ ಆಗು ಗೊತ್ತದ. 1 ರಿಂದ ಪ್ರಾರಂಭವಾಗಿ ನೋಡ್ರಿ, ಒಂದು ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದು ಆಕತ್ರಿ? 9 ಆಕತಿ. 1 ಅಂಕಿಯ ಚಿಕ್ಕ ಸಂಖ್ಯೆ 1 ಆಕತಿ. ಹಂಗಾದ್ರೆ ನಮಗೆ 2 ಅಂಕಿ ಎಲ್ಲಿಂದ ಚಾಲು ಆಕತಿ ನೋಡ್ಕೋಬೇಕು. ನೋಡ್ರಿ, 2 ಅಂಕಿಯ ಚಿಕ್ಕ ಸಂಖ್ಯೆ, ಹಂಗಾದ್ರೆ ಅತಿ ಚಿಕ್ಕ ಸಂಖ್ಯೆ 2 ಅಂಕಿಯ ಚಿಕ್ಕ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ ಎಷ್ಟಾಕತ್ರಿ? 10 ಆಕತಿ. ಇನ್ನು 2 ಅಂಕಿಯ ದೊಡ್ಡ ಸಂಖ್ಯೆ, 2 ಅಂಕಿಯ ದೊಡ್ಡ ಸಂಖ್ಯೆ 99. ಈಗ ಎಷ್ಟು ಸಂಖ್ಯೆಗಳದಾವ ಅಂದಂಗೆ ಅಂತ ಹೇಳ್ರಿ. ಈಗ 10 ರಿಂದ ಚಾಲು ಆಯ್ತು. 10 ರಿಂದ 99ರವರೆಗೆ ಎಷ್ಟು ಸಂಖ್ಯೆಗಳಾಕ್ಕವು? ನಾವು ಎನಿಸಿ ನೋಡಿದ್ವಿ ಅಂದರೆ ನಮಗೆ ಬೇಡವಾಗಿದ್ದು ಯಾವ ರೀ? 1 ರಿಂದ 9. ಇವು ಬೇಡ ನಮಗೆ. ಇಷ್ಟು ಮೈನಸ್ ಮಾಡಿರಿ. 99ರೊಳಗೆ -9 ಮಾಡಿದರೆ ನಿಮ್ಮ ಆನ್ಸರ್ ಸಿಗ್ತದೆ. ಇದು ಒಟ್ಟು ಸಂಖ್ಯೆಗಳು. 2 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ರೆ 90 ಅಂತ ಹೇಳ್ತೀರಿ. ಇಲ್ಲೇ ಇದನ್ನು ಇನ್ನೊಂದು ರೀತಿಯೂ ಮಾಡ್ಬೋದು. ಇಲ್ಲಿ ಇನ್ನೊಂದು ಕಾನ್ಸೆಪ್ಟನ್ನು ನಿಮ್ಗೆ ಈ ಮೂಲಕ ನಿಮಗೆ ಹೇಳ್ತೀನಿ ನೋಡಿರಿ. 2 ರಿಂದ ಒಂದು ಬೇರೆ ಉದಾಹರಣೆ ಇದು, ಇದಕ್ಕೆ ಸಂಬಂಧಪಟ್ಟಿದ್ದ ಇಲ್ಲಿ ಬೇರೆ. 2 ರಿಂದ ಒಂದು 8ರವರೆಗಿನ ಒಟ್ಟು ಸಂಖ್ಯೆ ಸಿಂಪಲ್ ತೊಗೊಂಡು ಗೊತ್ತಾಗಿಸೋಳಿಗೆ ಒಟ್ಟು ಸಂಖ್ಯೆಗಳು ಎಷ್ಟು? ಅಂತ ಕೇಳ್ಯಾರ ಅಂತ ಇಟ್ಕೊಳ್ಳಿ. ನೋಡ್ರಿ, ಈಗ 2 3 4 5 6 ಆದಮೇಲೆ 7 8 9
8 ಎಷ್ಟು ಅದು ರೀ 7 ಅದು. ಇದನ್ನು ಹೆಂಗೆ ಲೆಕ್ಕ ಮಾಡ್ತೀವಿ ನೋಡಿರಿ, ಇನ್ನೊಂದು ಸರಿ ನೋಡಿರಿ. 2ರಿಂದ ಪ್ರಾರಂಭ ಆಕೈತಿ. 2ರಿಂದ ಅಂದರೆ 1 2 ಅನ್ನೋದು 1, 3 ಅನ್ನೋದು 1, 4 ಅನ್ನೋದು 1, 5 ಅನ್ನೋದು 1, 6 ಅನ್ನೋದು 1, ಆಮೇಲೆ 7, ಆಮೇಲೆ 8 ಎಷ್ಟು ಅದು ರೀ 7 ಅದು. ಒಟ್ಟು ಸಂಖ್ಯೆಗಳು ಎಷ್ಟು ಅದು ರೀ 7 ಅದು. ಹಾಗಾದ್ರೆ ಇದು ಸಣ್ಣ ಸಂಖ್ಯೆ ಆಯ್ತು ಗೊತ್ತಾಯ್ತು ನಮಗೆ. ಇನ್ನು ಇದೇ ರೀತಿ ದೊಡ್ಡ ಸಂಖ್ಯೆಗಳು ಈ ರೀತಿ ಕೇಳಿದ್ರೆ ಯಾವ ರೀತಿ ಮಾಡಬೇಕು, ನಮಗೆ ಎಲ್ಲಿಂದ ಚಾಲೂ ಆಗ್ಬೇಕು ರೀ ನೋಡಿರಿ. ಇಲ್ಲಿ 2ರಿಂದ ಬದಲಿ ಇಲ್ಲಿ ಎಷ್ಟಾಗೈತಿ 10ರಿಂದ ಪ್ರಾರಂಭ, ಎಲ್ಲಿ ಕೊನೆಗೊಳ್ಳೋ ಸಂಖ್ಯೆ ಯಾವ್ದು ರೀ 99ರವರೆಗೆ. ಇಲ್ಲಿ ಹೆಂಗೆ 2ರಿಂದ 8ರವರೆಗೆ ನಾವು ಕಂಡುಹಿಡಿದೀವೋ 7 ಅಂತೇಳಿ, ಇದಕ್ಕೆ ಇನ್ನೊಂದು ಟೆಕ್ನಿಕ್ ಐತೆ, ಅದನ್ನು ಹೇಳ್ತೀನಿ ಈಗ. ಇದು ಪ್ರಶ್ನೆ ಇದಕ್ಕೆ ಕನ್ವರ್ಟ್ ಮಾಡೋಣ ಈಗ. ಅದೇ ಪ್ರಶ್ನೆ ಆತಿಲ್ಲ ನೋಡ್ರಿ. ಅದಕ್ಕೆ ಈ 8ರೊಳಗೆ ನಮ್ಗೆ 7 ಆನ್ಸರ್ ಬರಬೇಕೈತಿ. 2ರಿಂದ 8ರವರೆಗೆ ಎಷ್ಟು ಅದಾವೆ ರೀ 7 ಸಂಖ್ಯೆಗಳು ಅದಾವೆ. ಹಾಗಾದ್ರೆ ಏನು ಮಾಡ್ಬೇಕು ನಾವು, ದೊಡ್ಡ ಸಂಖ್ಯೆ ಒಳಗೆ ಪ್ರಾರಂಭದ ಸಂಖ್ಯೆಯನ್ನು ಕಳೀರಿ. ಎಷ್ಟು ಉಳಿತು ರೀ 6 ಉಳಿತು. 6 + 1 7 ಆಯಿತು. ಇದು ಸರಿಯಾದ ಉತ್ತರ, ನೀವು ಆನ್ಸರ್ ಬಂತು. ಹಾಗಾದ್ರೆ ಏನು ಮಾಡಿದ್ವಿ ನಾವು, ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳೆದು +1 ಮಾಡಬೇಕು. ಇದು ನೆನ್ಪಿಟ್ಕೋಬೇಕು. ರಿಂದ ವರೆಗಿನ ಶಬ್ದ ಇತ್ತಂದರೆ 1 ಪ್ಲಸ್ ಮಾಡಬೇಕು. ಅದನ್ನು ಈಗ ಮಾಡೋಣ. ಅದು ಮಾಡಿದ್ರೂ ಸಿಗ್ತದೆ ನಿಮಗೆ ನೋಡಿರಿ. ಈಗ ಇದ ಪ್ರಶ್ನೆ ಕಂಟಿನ್ಯೂ. ಈಗ 2 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಕೇಳ್ಯಾರ. ಎಲ್ಲಿಂದ ಚಾಲೂ ಆಕ್ಕವು ರೀ 10ರಿಂದ ಚಾಲೂ ಆಕ್ಕವು, 99ಕ್ಕೆ ಎಂಡ್ ಆಕ್ಕವು. ಹೆಂಗಾದ್ರೆ ರಿಂದವರೆಗಿನ ಆಯ್ತು ರೀ. ಹಾಗಾದ್ರೆ ದೊಡ್ಡ ಸಂಖ್ಯೆ 99 ಮೈನಸ್ ಚಿಕ್ಕ ಸಂಖ್ಯೆ 10 ಎಷ್ಟಾಯ್ತು ರೀ 89. 89ರೊಳಗೆ 1 ಪ್ಲಸ್ ಮಾಡಿರಿ 90 ಬಂತಿಲ್ಲ ನೋಡ್ರಿ ಆನ್ಸರ್. ಇದು ಯಾಕೆ ಇಷ್ಟು ನಿಮಗೆ ಡೀಪಾಗಿ ಹೇಳಬೇಕಂದ್ರೆ, ಈ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಯಾರ. ನಮಗಿದೇ ಇದೇ ಸಂಖ್ಯೆಗಳು ದೊಡ್ಡ ಇರ್ಬೋದು. ಸಂಖ್ಯೆಗಳು ದೊಡ್ಡ ಸಂಖ್ಯೆ ಇದ್ದಾಗ ನಾವು ಈ ರೀತಿ ಮಾಡ್ಬೇಕು. ಇಲ್ಲಿ ಏನು ಕಾನ್ಸೆಪ್ಟಪ್ಪ ಅಂದರೆ, ಇದು ಈ ರೀತಿ ಪ್ರಶ್ನೆಗಳಿಗೆ ಕೇಳಿದ್ರೆ ರಿಂದವರೆಗಿನ ಶಬ್ದ ಇತ್ತಂದರೆ ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳಿಬೇಕು, +1 ಮಾಡಬೇಕು. ಇದು ನೆನ್ಪಿಟ್ಕೋಬೇಕಾಗಿತ್ತು. ರಿಂದವರೆಗಿನ ಶಬ್ದ ಇತ್ತಂದರೆ ನಾವು ರಿಂದವರೆಗಿನ ಇಲ್ಲೇ ನಾವು ರಿಂದವರೆಗಿನ ಮಾಡ್ಕೊಂಡಿವಿ. ಅದನ್ನು 2 ಅಂಕಿ ಎಲ್ಲಿಂದ ಚಾಲೂ ಆಕ್ಕವ್ರಿ 10ರಿಂದ ಚಾಲೂ ಆಕ್ಕವ. ಎಲ್ಲಿಗೆ ಮುಕ್ತಾಯ ಆಕ್ಕವು 99ರವರೆಗೆ. ರಿಂದವರೆಗೆ ಇದ್ದಾಗ ನಾವು ಏನು ಮಾಡ್ಬೇಕು ರೀ, ಇದರೊಳಗಿಂದ ಕಳಿಬೇಕು, +1 ಮಾಡಬೇಕು. -10 + 1 ಈ ರೀತಿ ನಾವು ಮಾಡೋದ್ರಿಂದ ಸರಳವಾಗಿ ಲೆಕ್ಕಗಳನ್ನ ಬಿಡಿಸ್ಬೋದು. ಇಲ್ಲಿ ಅದೇ ರೀತಿ ನಡುವಿನ ಶಬ್ದ ಇತ್ತಂದರೆ ನೋಡ್ರಿ, ಈಗ ಇನ್ನೊಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ತೀನಿ. ನಂಬರ್ಸ್ ಬರೀನಿ ಈಗ ಕ್ಲಿಯರಾಗಿ ಗೊತ್ತಾಗುತ್ತೆ. 9 10 11 12 ಹಿಂಗದಾವ ಅಂತ ಇಟ್ಕೊಡ್ರಿ. ಈಗ ನಮ್ಗೆ ಇದರೊಳಗೆ 3 ಮತ್ತು 11ರ ನಡುವೆ ಇರುವ ಸಂಖ್ಯೆಗಳು ಒಟ್ಟು ಸಂಖ್ಯೆಗಳು ಪ್ರಶ್ನೆಗಳು ಕೇಳಿದ್ರಂದ್ರೆ ಒಟ್ಟು ಸಂಖ್ಯೆಗಳು ಕೇಳ್ಯಾರ ಅಂತ ಇಟ್ಕೊಳ್ರಿ. 3 ಮತ್ತು 11ರ ನಡುವೆ ಎಷ್ಟು ಅದಾವು? ಹಾಗೆ ನೋಡ್ರಿ, 3ರಿಂದ ಚಾಲು ಅಲ್ಲಿದ್ದು 3 ಬಿಡ್ಬೇಕು. 3 ಮತ್ತು 11ರ ನಡುವೆ 3 ಮತ್ತು 11ರ ನಡುವೆ ಎಷ್ಟು ಅದಾವ ರೀ? 1 2 3 4 5 6 7 ಎಷ್ಟು ಅದಾವ ಸಂಖ್ಯೆಗಳು? ಆನ್ಸರ್ ನಿಮ್ಮದು 7 ಬಂತು. ಆದರೆ ಇಲ್ಲಿ 7 ಈಗ ನಮ್ಗೆ ಈಸಿ ಇತ್ತು, ಸಣ್ಣ ಸಂಖ್ಯೆಗಳಿದ್ದು ಅಥವಾ ಕಡಿಮೆ ಸಂಖ್ಯೆಗಳಿದ್ದು ನಮ್ಗೆ ಗೊತ್ತಾಯಿತು. ಈಗ ಇದೇ ಪ್ರಶ್ನೆ ಇಲ್ಲಿ ದೊಡ್ಡ ಸಂಖ್ಯೆ ಇದ್ದಾಗ ನಡುವಿನ ಸಂಖ್ಯೆಗಳು ಎಷ್ಟು ಅಂತ ಕೇಳಿದರೆ ಸಿಂಪಲ್ ಟ್ರಿಕ್ಸು. ಇಲ್ಲಿ ನೋಡಿರಿ 7 ಬರಬೇಕಾದ್ರೆ ನೋಡಿರಿ 11ರಾಗ 3 ಕಡೀರಿ, ಎಷ್ಟು ಉಳಿತು ರೀ? 8 ಉಳಿತು. ಈಗ ಇದ್ರೊಳಗೆ -1 ಮಾಡಬೇಕು, ಆವಾಗ ಆನ್ಸರ್ ನಿಮ್ಗೆ ಸಿಗ್ತದೆ. ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳಿಬೇಕು,
ನಡುವಿನ ಶಬ್ದ ಇದ್ದಾಗ ಮತ್ತು ನಡುವಿನ ಶಬ್ದ ಇತ್ತಂದ್ರೆ -1 ಮಾಡಬೇಕು. ಇದು ನೆನ್ಪಿಟ್ಕೋಬೇಕು. ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳೆಯೋದು ಎಲ್ಲ ಕಡೆ ಐತಿ, ರಿಂದ ಹೊರಗಿನದಾಗೂ ಕಳಿಬೇಕು, ಇಲ್ಲಿ ಕಳಿಬೇಕು. ಆದರೆ ನಡುವೆ ಅಥವಾ ನಡುವಿನ ಶಬ್ದ ಮತ್ತು ಇದ್ದಾಗ -1 ಮಾಡಬೇಕು. ಆವಾಗ ನಿಮಗೆ ಸರಿಯಾದ ಉತ್ತರ ಸಿಗ್ತೈತಿ. ಇನ್ನು ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಐತೆ, ಅದನ್ನೊಂದು ಹೇಳಿ ಮುಂದಕ್ಕೆ ಹೋಗೋಣ. ಇದೇ ಪ್ರಶ್ನೆಯನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಉದಾಹರಣೆ ಸಂಖ್ಯೆಗಳು ಇವೇ ಇರಲಿ. ಇಲ್ಲೊಂದು ಪ್ರಶ್ನೆ, ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ಯಾರ ನೋಡೋಣ. ಉದಾಹರಣೆ ನಿಮ್ಮ ದೊಡ್ಡ ಸಂಖ್ಯೆ ಇದ್ದಾಗ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು ನಮಗೆ ಈ ಪೂರ್ವ ತಯಾರಿ ಮಾಡ್ಕೊಂಡಿವಿ ಅಂದರೆ ನಾವು ಮುಂದಿನ ದೊಡ್ಡ ಸಂಖ್ಯೆಗಳನ್ನ ಆರಾಮಾಗಿ ಮಾಡ್ಬೋದು. ಈಗ ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳಬಹುದು ಅನ್ನೋದು ನೋಡೋಣ. ಯಾಕಂದರೆ ಇನ್ನೊಂದಿಷ್ಟು ಸಂಖ್ಯೆಗಳನ್ನು ತಗೋಣ. ಈಗ 2ರ ಮೇಲಿನ 13ರವರೆಗಿನ ಒಟ್ಟು ಸಂಖ್ಯೆಗಳು ಈ ರೀತಿ ಪ್ರಶ್ನೆ ಕೇಳಿದ್ರೆ, ಈಗ ನೋಡ್ರಿ 2ರ ಮುಂದಿರೋ ಅಂದಂಗೆ ಮೇಲಿನ ಶಬ್ದ ಬಂತು, ಇವು ಮುಂದೆ, ಹಾಗಾದ್ರೆ 2 ಬಿಡಬೇಕಾಯ್ತು ರೀ. ಹಾಗಾದ್ರೆ ಎಲ್ಲಿ ತನಕ ನೋಡ್ರಿ 13ರವರೆಗೆ 13ರವರೆಗೆ ನೋಡ್ರಿ 1 2 3 4 5 6 7 8 9 10 11. ಆನ್ಸರ್ ಏನಾಯ್ತು ರೀ? 11 ಆಯ್ತು. ಇದ್ರ ಲೆಕ್ಕ ಹೆಂಗೆ ಮಾಡೋದ್ರಿ ಅಂದ್ರೆ ನೋಡ್ರಿ 13 ಒಳಗೆ ದೊಡ್ಡ ಸಂಖ್ಯೆ 13, ಚಿಕ್ಕ ಸಂಖ್ಯೆ 2, ನೇರವಾಗಿ ಕಳೆದು ಬಿಡ್ರಿ. ಈಗ 11 ಇದು ಆನ್ಸರ್ ಬಂತು ನೋಡ್ರಿ. ಮೇಲಿನ ಶಬ್ದ ಇತ್ತು ಅಂದರೆ ಮೇಲಿನ ಮತ್ತು ಹೊರಗಿನ ಶಬ್ದ ಇದ್ದಾಗ ನಾವು ನೇರವಾಗಿ ಕಳಿಬೇಕು. ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ, ಇಲ್ಲಿ +1 ಮಾಡೋಂಗಿಲ್ಲ, -1 ಮಾಡೋಂಗಿಲ್ಲ. ಇದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ, ಅದೊಂದು ಹೇಳಿ ನಿಮಗೆ ಬೇರೆ ಲೆಕ್ಕಗಳನ್ನ ನೋಡೋಣ್ರಿ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಇದಂತ ಏನು ಮತ್ತೆ, ಈಗ 4ರಿಂದ 10ರ ಒಳಗಿನ ಸಂಖ್ಯೆಗಳು ಎಷ್ಟು? ಸಿಂಪಲ್, ಈಗ ಎಣಿಸಿದ್ರೆ ಗೊತ್ತಾಗತ್ತೆ ನಿಮಗೆ. ಇಲ್ಲೇ ಇದು ಪ್ರಶ್ನೆ ಈ ರೀತಿ ಕೇಳಿದ್ರೆ ಆನ್ಸರ್ ಏನಾಗತ್ತೆ ನೋಡ್ರಿ. 4ರಿಂದ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿಗೆ ಒಳಗಿನ ಇದನ್ನು ಬಿಡಬೇಕು. ಹೀಗಾರೆ ಎಷ್ಟು ಆಯ್ತು ನೋಡ್ರಿ, 1 2 3 4 5 6. ಈಗ ಆನ್ಸರ್ ಏನಾದ್ರಿ 6 ಆಯ್ತು. ಇದು 6 ಹೆಂಗೆ ಬರ್ತೈತಿ ನೋಡ್ರಿ. ಈಗ ದೊಡ್ಡ ಸಂಖ್ಯೆ 10, ಚಿಕ್ಕ ಸಂಖ್ಯೆ 4, ಮೈನಸ್ ಮಾಡಿರಿ 6, ನೇರವಾಗಿ ಉತ್ತರ ಬರ್ತೈತಿ. ಈ 4 ಶಬ್ದಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಮ್ಮೆ ನೆನಪು ಮಾಡ್ತೀವಿ ನೋಡ್ರಿ. ರಿಂದ ಹೊರಗಿನ ಇದ್ದಾಗ ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳೆದು +1 ಮಾಡಬೇಕು. ನಡುವಿನ ಇದ್ದಾಗ ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳೆದು -1 ಮಾಡಬೇಕು. ನೆಕ್ಸ್ಟು ಮೇಲಿನ ಹೊರಗಿನ ಇದ್ದಾಗ ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳಿಬೇಕು. ರಿಂದ ಒಳಗಿನ ಇದ್ದಾಗ ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳಿಬೇಕು. ಈ ರೀತಿ ನಮಗೆ ಈ ಪ್ರಶ್ನೆಗಳು ಇದ್ರ ಮ್ಯಾಗ ದೊಡ್ಡ ಸಂಖ್ಯೆಗಳು ಇದ್ದಾಗ ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಇರುವಂಥ ಇನ್ನಷ್ಟು ಸೂತ್ರಗಳನ್ನ ಇಲ್ಲಿ ನೋಡೋಣ. ಇಲ್ಲಿ ನೋಡ್ರಿ, ವರ್ಗ ಸಂಖ್ಯೆಗಳು ಕೇಳಿದರೆ ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಸಂಖ್ಯೆಗಳ ಮೊತ್ತ ಕೇಳಿದರೆ ನೋಡ್ರಿ 50 ಸ್ವಾಭಾವಿಕ ವರ್ಗ ಸಂಖ್ಯೆಗಳ ಮೊತ್ತ ಈ ರೀತಿ ಪ್ರಶ್ನೆ ಇದೆ.
ಇದಕ್ಕೇನಿಲ್ಲ, ಸೂತ್ರ ನೆನ್ಪಿಟ್ಕೋಬೇಕಷ್ಟೆ. ಈ ರೀತಿ ಪ್ರಶ್ನೆ ಕೇಳಿದ್ರೆ ಇದಕ್ಕೊಂದು ಸೂತ್ರ ಐತಿ. ಎನ್ ಅಂದರೆ 50 ಇಲ್ಲಿ ಇಲ್ಲ ನೋಡ್ರಿ, ವರ್ಗ ಸಂಖ್ಯೆಗಳ ಮೊತ್ತ ಕೇಳಿದ್ರೆ n ಇಂಟು ಬ್ರ್ಯಾಕೆಟ್ n ಪ್ಲಸ್ 1 ಬ್ರ್ಯಾಕೆಟ್ 2n ಪ್ಲಸ್ 1 ಬೈ 6 2 9 2 4 42,925. ಇದು ಸರಿಯಾದ ಉತ್ತರ. ಇಲ್ಲಿ ಮೊದಲ 50 ಸ್ವಾಭಾವಿಕ ವರ್ಗ ಸಂಖ್ಯೆಗಳ ಮೊತ್ತ ಸೂತ್ರ ಇದು. ನೆಕ್ಸ್ಟ್ ಇದೇ ರೀತಿ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮೊದಲ 10 ಸ್ವಾಭಾವಿಕ ಘನ ಸಂಖ್ಯೆಗಳ ಮೊತ್ತ. ಈಗ ಘನ ಸಂಖ್ಯೆಗಳ ಮೊತ್ತ ಈ ರೀತಿ ಪ್ರಶ್ನೆ ಕೇಳಿದರೆ ನೋಡ್ರಿ, ಘನ ಸಂಖ್ಯೆಗಳ ಮೊತ್ತ n ಇಂಟು ಬ್ರ್ಯಾಕೆಟ್ n ಪ್ಲಸ್ 1 ಬೈ 2 ಇದರ ಸ್ಕ್ವೇರ್. ಇಲ್ಲಿ ನೋಡ್ರಿ, n ಅಂದರೆ 10, 10 ಪ್ಲಸ್ 1 ಬೈ 2 ಇದರ ಸ್ಕ್ವೇರ್. 10 ಇಂಟು 11 ಬೈ 2 2 11 5 55 55 ಸ್ಕ್ವೇರ್. ನೋಡ್ರಿ, ಈಗ 55 ಸ್ಕ್ವೇರ್ ಮಾಡೋಣ. ಇಂಟು 55 ಆರಾಮಾಗಿ ಇದರ ವರ್ಗ ಮಾಡ್ಬೋದು. 25 ನಿಮ್ಮ ಟ್ರಿಕ್ಸ್ ಐತೆ. 5ರ ಮುಂದಿನ ಸಂಖ್ಯೆ 6, 6 5 30. ಇದು ಆನ್ಸರ್. ಇದರ ಆನ್ಸರ್ ಎಷ್ಟು ಬಂತು ರೀ? 3025. ಮೊದಲ 10 ಸ್ವಾಭಾವಿಕ ಘನಸಂಖ್ಯೆಗಳ ಮೊತ್ತ ಎಷ್ಟು ಬಂತು ರೀ? 3025 ಬಂತು. ಈ ರೀತಿ ನಾವು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಸರಳವಾಗಿ ನಾವು ಇಲ್ಲೇ ಬಿಡಿಸ್ಬೋದು. ಅದರ ಸೂತ್ರ ನೆನ್ಪಿಟ್ಕೋಬೇಕು. n ಇಂಟು ಬ್ರ್ಯಾಕೆಟ್ n ಪ್ಲಸ್ 1 ಬೈ 2 ಇದೇನು, ಎಲ್ಲ ಸಂಖ್ಯೆಗಳ ಮೊತ್ತ ಅಷ್ಟೇ ಇದ್ದಾಗ ಇದಷ್ಟೇ ಬರ್ತೈತಿ. ಘನ ಸಂಖ್ಯೆಗಳಂತ ಕೇಳಿದರೆ ಸ್ಕ್ವೇರ್ ಮಾಡ್ತೀವಿ. ಯಾಕೆ ಇಲ್ಲೇ ಒಂದು ಇರ್ತೈತಿ, ಅದು ಕೂಡಿಸಿದ್ದು ಒಂದು ಇರ್ತೈತಿ. 3 ಸಲ ಇಟ್ಟು ಗುಣಾಕಾರ ಮಾಡಬೇಕು. ಒಂದು ಸಲ ಕೂಡಿಸಿದಿರುತ್ತೆ, ಅದನ್ನ ಸ್ಕ್ವೇರ್ ಮಾಡಿದ್ವಿ ಅಂದರೆ 3 ಸಲ ಇಟ್ಟು ಗುಣಾಕಾರ ಮಾಡಿದಂಗೆ ಆಯ್ತು. ಈ ರೀತಿ ನೆನ್ಪಿಟ್ಕೋಬೋದು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ವರ್ಗ ಮಾಡಿದರೆ ಘನ ಸಂಖ್ಯೆ ನಮಗೆ ಸಿಗ್ತೈತಿ. ಇನ್ನು ವರ್ಗ ಸಂಖ್ಯೆ ಇದೇ ಹೇಳ್ದಂಗೆ n ಇಂಟು ಬ್ರ್ಯಾಕೆಟ್ n ಪ್ಲಸ್ 1 ಬ್ರ್ಯಾಕೆಟ್ 2n ಪ್ಲಸ್ 1 ಬೈ 6 ಇದು ಮಾಡಿದರೆ ವರ್ಗ ಸಂಖ್ಯೆ ಸಿಗ್ತೈತಿ. ಇನ್ನಷ್ಟು ಸೂತ್ರಗಳ ಮೂಲಕ ನಾವು ಲೆಕ್ಕಗಳನ್ನು ಬಿಡಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.